ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸುವಲ್ಲಿ ತನ್ನದೇ ಆದ ದಾಖಲೆಯನ್ನು ಮತ್ತೊಮ್ಮೆ ಮುರಿದು ಇತಿಹಾಸ ನಿರ್ಮಿಸಿದೆ. ಕಳೆದ ಬಾರಿ 8ನೇ ಸೆಮಿಸ್ಟರ್ನಲ್ಲಿ ನಾವು 10 ನಿಮಿಷದಲ್ಲಿ ಈ ಒಂದು ಫಲಿತಾಂಶವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ವಿ. ಆದರೆ ಈ ಒಂದು 6ನೇ ಸೆಮಿಸ್ಟರಲ್ಲಿ ಕಳೆದ 3 ವರ್ಷಗಳಲ್ಲಿ ನಾವು 10-11 ದಿವಸಗಳಲ್ಲಿ ಕೊಡತಕ್ಕಂಥ ರಿಸಲ್ಟನ್ನು ಇವತ್ತು 5 ನಿಮಿಷದಲ್ಲಿ ನಾವು ಈ ಒಂದು ಫಲಿತಾಂಶವನ್ನು ಕೊಟ್ಟಿರತಕ್ಕಂಥದ್ದು. ಇದು ನಮಗೆಲ್ಲ ಒಂದು ನಮ್ಮ ಕುಲಪತಿಗಳ ಒಂದು ನಮಗೆ ಸಂಪೂರ್ಣ ಸಹಕಾರ ಮತ್ತು ಅವರ ಒಂದು ದೂರದೃಷ್ಟಿತ್ವದ ಫಲವಾಗಿ ನಾವು ಈ ಒಂದು ಕೆಲಸವನ್ನು ಮಾಡುವಲ್ಲಿ ನಾವು ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಈ ಇದರಲ್ಲಿ ಎಕ್ಸಾಮ್ ಸೆಕ್ಷನ್ನಲ್ಲಿರತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಅದೇ ರೀತಿ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು, ಡಿಜಿಟಲ್ ವ್ಯಾಲ್ಯೂಯೇಷನ್ ಸೆಂಟರ್ನ ಸಿಬ್ಬಂದಿಗಳು, ಅದೇ ರೀತಿ ಅಫಿಲಿಯೇಟೆಡ್ ಕಾಲೇಜಿನ ಎಲ್ಲ ಪ್ರಾಂಶುಪಾಲರುಗಳ ಒಂದು ಪ್ರೋತ್ಸಾಹದಿಂದ ಈ ಒಂದು ಫಲಿತಾಂಶ ಕೊಡುವಲ್ಲಿ ನಮಗೆ ಸಾಧ್ಯವಾಯಿತು ಅಂತ ಹೇಳುವಂಥದ್ದು. ಇವತ್ತು 5:30ಕ್ಕೆ ಎಕ್ಸಾಮ್ಗಳು ಮುಗಿದಿರತಕ್ಕಂಥದ್ದು. ಪ್ರಥಮವಾಗಿ ಥಿಯರಿ ಎಕ್ಸಾಮ್ಗಳು ಮುಗಿದು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗಳನ್ನು ಮುಗಿಸುವಂಥದ್ದು. ಪ್ರಾಕ್ಟಿಕಲ್ ಎಕ್ಸಾಮ್ ಇವತ್ತು ಕಡೆಯ ಪ್ರಾಕ್ಟಿಕಲ್ ಎಕ್ಸಾಮ್ ಅದು ಮುಗಿದ ಒಂದು 15 ನಿಮಿಷಗಳ ಮೊದಲೇ ನಮಗೆ ಮುಗಿದ ಕಾರಣ ನಾವು ಕೂಡಲೇ ಒಂದು ರಿಸಲ್ಟ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಈ ಒಂದು ಇದರಲ್ಲಿ ನಮ್ಮಲ್ಲಿ ಒಟ್ಟು 60,856 ವಿದ್ಯಾರ್ಥಿಗಳು ಈ ಒಂದು ಇದರ ಎಕ್ಸಾಮ್ನಲ್ಲಿ ಕೂತಿರತಕ್ಕಂಥದ್ದು. ಅದರಲ್ಲಿ ಒಟ್ಟು 46,762 ವಿದ್ಯಾರ್ಥಿಗಳು ಪಾಸಾಗಿರತಕ್ಕಂಥದ್ದು. ಅದೇ ರೀತಿ ಶೇಕಡಾವಾರು 76.84% ಈ ಒಂದು 6ನೇ ಸೆಮಿಸ್ಟರಲ್ಲಿ ದೊರಕಿರತಕ್ಕಂಥದ್ದು. ಇದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಕುಲಪತಿಗಳಾದ ಡಾಕ್ಟರ್ ವಿದ್ಯಾಶಂಕರ್, ಅದೇ ರೀತಿ ಕುಲಸಚಿವರಾದ ಪ್ರೊಫೆಸರ್ ರಾಂಪುರೆ ಸರ್ ಮತ್ತು ಎಲ್ಲ ವಿಡಿಯೋ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳಿ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.